ಧನಂಜಯ್ ಮತ್ತು ಧನ್ಯತಾ ಅವರು ಇತ್ತೀಚೆಗೆ ಮೈಸೂರಲ್ಲಿ ಅದ್ಧೂರಿಯಾಗಿ ಮದುವೆ ಆದರು. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದೇನೆಂದರೆ ಅಮೃತ ಅಯ್ಯಂಗಾರ್ ಅವರು ಯಾಕೆ ಈ ಮದುವೆಗೆ ಬರಲಿಲ್ಲ ಅಂತ. ಧನಂಜಯ್ ಮತ್ತು ಅಮೃತ ಅವರು ಲವ್ವಲ್ಲಿದ್ದಾರೆ ಅನ್ನೋ ರೂಮರ್ಸು ಸುಮಾರು ವರ್ಷಗಳಿಂದ ಕೇಳಿ ಬರ್ತಾನೆ ಇದೆ. ಆದರೆ ಈ ವಿಷಯಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದು ಧನಂಜಯ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮದುವೆ ಆಗ್ತಿದ್ದಾರೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ. ಆದರೆ ಈ ಅನೌನ್ಸ್ಮೆಂಟ್ ಬರ್ತಿದ್ದಾಗೇ ಅಮೃತ ಅವ್ರಿಗೆ ಧನಂಜಯ್ ಮದುವೆ ಆಗ್ತಾ ಇದ್ದಾರೆ, ನಿಮಗೇನು ಅನ್ನಿಸ್ತಾ ಇಲ್ವಾ, ನೀವು ಬೇಜಾರಲ್ಲಿದ್ದೀರಾ ಅಂತೆಲ್ಲ ಪ್ರಶ್ನೆಗಳು ಕೇಳಿಬಂತು. ಅಮೃತ ಕೂಡ ತುಂಬ ಇಂಟರ್ವ್ಯೂಸಲ್ಲಿ ಮೊದಲಿಂದನೂ ಹೇಳ್ತಾನೆ ಇದ್ದಾರೆ, ಧನಂಜಯ್ ಅವರು ತುಂಬಾ ಒಳ್ಳೆ ಫ್ರೆಂಡು, ನಮ್ಮಿಬ್ಬರ ಮಧ್ಯ ಬೇರೆ ಏನೂ ಇಲ್ಲ ಅಂತ. ಹಾಗೆ ಧನಂಜಯ್ ಆಗಿರ್ಬೋದು, ಅಮೃತ ಅವರಾಗಿರ್ಬೋದು, ಯಾವ ಇಂಟರ್ವ್ಯೂಸಲ್ಲೂ ಕೂಡ ಅವರೆಲ್ಲೂ ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ, ರಿಲೇಷನ್ಶಿಪ್ಪಲ್ಲಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ. ಆದರೂ ಈ ಥರ ಒಂದು ರೂಮರ್ಸ್ ಆಗಾಗ ಬರೋದಕ್ಕೆ ಕಾರಣ ಏನಂದರೆ, ಧನಂಜಯ್ ಮತ್ತು ಅಮೃತ ಅವರು ಒಟ್ಟಿಗೆ 4 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಪಾಪ್ಕಾರ್ನ್ ಮಂಕಿ ಟೈ, ಬಡವ ರಾಸ್ಕಲ್, ಹೊಯ್ಸಳ ಮತ್ತು ಝೀಬ್ರಾ. ಧನಂಜಯ್ ಮತ್ತು ಅಮೃತ ಅವರ ಪೇರ್ನ ಜನ ಸ್ಕ್ರೀನ್ ಮೇಲೆ ತುಂಬಾ ಇಷ್ಟಪಟ್ಟಿದ್ದಾರೆ ಮತ್ತು ರಿಯಲ್ ಲೈಫಲ್ಲೂ ಕೂಡ ಇವರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ಆಸೆಪಟ್ಟರು. ಆಡಿಯನ್ಸ್ಗೆ ಈ ಥರ ಅನಿಸೋದು ಸಾಮಾನ್ಯ, ಅದರಲ್ಲೇನು ತಪ್ಪಿಲ್ಲ. ಯಾಕೆಂದರೆ ಈ ಹಿಂದೆ ಸ್ಕ್ರೀನ್ ಮೇಲೆ ಎವರ್ಗ್ರೀನ್ ಜೋಡಿಗಳು ಅಂತ ಯಾರೆಲ್ಲ ಕಾಣಿಸ್ಕೊಂಡಿದ್ದಾರೆ ಅದರಲ್ಲಿ ಕೆಲವರು ರಿಯಲ್ ಲೈಫಲ್ಲೂ ಕೂಡ ಜೋಡಿಯಾಗಿದ್ದಾರೆ. ಹಾಗೆಯೇ ಇವರು ಕೂಡ ಜೋಡಿ ಆದರೆ ಚೆನ್ನಾಗಿರುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ ಆಗಿತ್ತು ಅಷ್ಟೇ. ಅಭಿಪ್ರಾಯ ನಮ್ಮದೇನೇ ಇದ್ರೂ ಜೀವನ ಅವ್ರದ್ದಲ್ವಾ, ನಾವು ಇಷ್ಟಪಡೋ ಆನ್ ಸ್ಕ್ರೀನ್ ಪೇರೆಲ್ಲನೂ ರಿಯಲ್ ಲೈಫಲ್ಲೂ ಮದುವೆ ಆಗಬೇಕು ಅಂತ ಹೇಳೋದು ಎಷ್ಟು ಸರಿ. ಅಮೃತ ಕೂಡ ಇದೇ ವಿಷಯನ ಇತ್ತೀಚೆಗೆ ಒಂದು ಪಾಡ್ಕಾಸ್ಟಲ್ಲಿ ಹೇಳಿದ್ದಾರೆ, ನಮ್ಮ ಪೇರ್ನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ವಿಷಯದ ಬಗ್ಗೆ ತುಂಬಾ ಕ್ಲಾರಿಟಿ ಇದೆ ಅನಿಸುತ್ತೆ ಅಮೃತ ಅವ್ರಿಗೆ, ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ನೀವು ಬೇಕಾದರೆ ಹೋಗಿ ಆ ಪಾಡ್ಕಾಸ್ಟ್ನ ಚೆಕ್ ಮಾಡ್ಬೋದು. ಹಾಗೆಯೇ ಇವರ ರಿಲೇಷನ್ಶಿಪ್ ಬಗ್ಗೆ ರೂಮರ್ಸ್ ಏನಿದೆ ಅದು ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ ರೀಸನ್ ಏನಂದರೆ, ಒಂದು ಚಾನಲ್ ಅವರು ಒಂದು ಪ್ರೋಮೋ ರಿಲೀಸ್ ಮಾಡ್ತಾರೆ. ಆ ಶೋನಲ್ಲಿ ಅಮೃತ ಅವರು ಧನಂಜಯ್ಗೆ ಪ್ರಪೋಸ್ ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಹಾಗೆ ತುಂಬ ಜನ ಈ ಒಂದು ಶೋನ ಎಪಿಸೋಡ್ ಕೂಡ ನೋಡದೆ ಪೂರ್ತಿಯಾಗಿ ಆ ಒಂದು ಪ್ರೋಮೋ ನೋಡಿ ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿದ್ದಾರೆ, ಅಮೃತ ಅವರು ನಿಜವಾಗ್ಲೂ ಪ್ರಪೋಸ್ ಮಾಡಿದ್ದಾರೆ ಅಂತಲೇ ನಂಬಿರ್ತಾರೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ನೀವು ಆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಎಪಿಸೋಡಲ್ಲಿ ಅಮೃತ ಅವ್ರು ಹೇಳ್ತಾರೆ, ಆ್ಯಕ್ಟ್ ಮಾಡಬೇಕಾದ್ರೆ ಮೂವಿಯಲ್ಲಿ ಧನಂಜಯ್ ಅವ್ರಿಗೆ ರೊಮ್ಯಾಂಟಿಕ್ ಸೀನ್ ಎಲ್ಲ ಬಂದರೆ ತುಂಬಾ ನಾಚ್ಕೋತಾರೆ ಅಂತ. ಅದಕ್ಕೋಸ್ಕರ ನೀವೇ ಈಗ ಪ್ರಪೋಸ್ ಮಾಡಿ ತೋರಿಸಿ ಅಂತ ಅಮೃತ ಅವ್ರಿಗೆ ಹೇಳ್ತಾರೆ. ಆಗ ನಡೆಯುವಂಥ ಈ ಸೀನ್ನ ಈ ರೀತಿ ಪ್ರೊಜೆಕ್ಟ್ ಮಾಡಿದ್ದಾರೆ. TRPಗೋಸ್ಕರ ಚಾನಲ್ ಅವರು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ರೀಸನ್ಸಿಂದ ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿದ್ದಾರೆ ಅನ್ನೋ ರೂಮರ್ಸ್ ಹರಿದಾಡ್ತಾ ಇತ್ತು. ಆದರೆ ಧನಂಜಯ್ ಅವರು ಫೆಬ್ರವರಿಲಿ ಮದುವೆ ಆಗ್ತಿದ್ದಾರೆ ಅಂತ ವಿಷಯ ಹೊರಗಡೆ ಬಂದಮೇಲೆ ಈ ವಿಷಯಕ್ಕೆ ಒಂದು ಸ್ವಲ್ಪ ಫುಲ್ ಸ್ಟಾಪ್ ಅನ್ನೋದು ಸಿಕ್ಕಿತ್ತು. ಆದರೆ ಈಗ ಮತ್ತೆ ಧನಂಜಯ್ ಮದುವೆಗೆ ಅಮೃತ ಅವ್ರು ಯಾಕೆ ಹೋಗಿಲ್ಲ, ಏನಕ್ಕೆ ಅವ್ರಿಗೆ ವಿಶ್ ಕೂಡ ಮಾಡಿಲ್ಲ ಅನ್ನೋ ಪ್ರಶ್ನೆ ಎಲ್ಲ ಕಡೆನೂ ಬರ್ತಾ ಇದೆ. ಅದರಲ್ಲೂ ಅಮೃತ ಅವರ ಕಾಮೆಂಟ್ ಸೆಕ್ಷನ್ಗೆ ಹೋದರೆ ಇದೇ ಇರೋದು, ನೇಷನ್ ವಾಂಟ್ಸ್ ಟು ನೋ ಅಂತೆ ಇವ್ರು ಏನಕ್ಕೆ ಮದುವೆಗೆ ಹೋಗಿಲ್ಲ ಅಂತ. ಹಾಗೆಯೇ ರಮ್ಯಾ ಅವ್ರ ಜೊತೆ ಕೂಡ ಇವರು ಒಂದು ಪಿಕ್ನ ಶೇರ್ ಮಾಡಿದ್ರು. ಇದರಲ್ಲಿ ಕ್ಯಾಪ್ಷನಲ್ಲಿ ಸ್ಕ್ರೀಮಿಂಗ್ ಇನ್ಸೈಡ್ ಕಾಮ್ ಔಟ್ಸೈಡ್ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ. ಇದರ ಅರ್ಥ ಏನು ಅಮೃತ ಅವರ ಪ್ರಕಾರ ಅಂದರೆ, ರಮ್ಯಾ ಅವ್ರನ್ನ ತುಂಬ ದಿನ ಆದಮೇಲಿಂದ ಮೀಟ್ ಮಾಡ್ತಾ ಇದ್ದೀನಿ, ಆ ಖುಷಿಯಲ್ಲಿ ನನ್ನ ಮನಸ್ಸು ಒಳಗಡೆ ತುಂಬ ಕಿರ್ಚಾಡ್ತಾ ಇದ್ದೀನಿ ಖುಷಿಯಿಂದ, ಆದರೆ ಹೊರಗಡೆ ಕಾಮಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅವರು ಬರೆದಿರೋದು. ಬಟ್ ಇದಕ್ಕೆ ನೂರಾರು ಅರ್ಥಗಳನ್ನ ಕೊಟ್ಟಿದ್ದಾರೆ. ಇದಕ್ಕೇನು ತುಂಬ ಡೀಪ್ ಮೀನಿಂಗ್ ಇದೆ. ಅವರು ತುಂಬ ನೋವಲ್ಲಿದ್ದಾರೆ, ಹಾಗೆ ಮೊಲ ಹಿಡ್ಕೊಂಡು ಜೋಗ್ ಫಾಲ್ಸ್ ಹತ್ರ ಹೋಗ್ತಿದ್ದಾರೆ, ಈ ರೀತಿಯೆಲ್ಲ ಕಾಮೆಂಟ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಕೆಲವರಂತೂ ಇವರು ಎಲ್ಲ ಮೂವೀಸಲ್ಲೂ ಕೈ ಕೊಟ್ಟಿರೋವಂಥ ಪಾತ್ರ ಮಾಡಿದ್ದಾರೆ. ಅದಕ್ಕೆ ರಿಯಲ್ ಲೈಫಲ್ಲಿ ಇವ್ರಿಗೆ ಧನಂಜಯ್ ಅವರು ಕೈ ಕೊಟ್ಟಿದ್ದಾರೆ. ಇನ್ನು ಇವರು ತುಂಬ ಹೈಫೈ ಆಗಿ ಆಡ್ತಾರೆ. ಧನಂಜಯ್ ಅವ್ರ ಮನೆಗೆ ಇವರು ಸರಿ ಹೋಗೋದಿಲ್ಲ, ಅದಕ್ಕೋಸ್ಕರ ಇವರು ಕೆರಿಯರೇ ಇಂಪಾರ್ಟೆಂಟು, ದುಡ್ಡೇ ಇಂಪಾರ್ಟೆಂಟು ಅಂತ ಧನಂಜಯ್ ಅವ್ರನ್ನ ಇವರೇ ಬಿಟ್ಬಿಟ್ಟಿದ್ದಾರೆ ಅನ್ನೋ ರೇಂಜಲ್ಲಿ ಕಾಮೆಂಟ್ಸ್ನ ಮಾಡಿದ್ದಾರೆ. ಅಮೃತ ಅವರು ಧನಂಜಯ್ ಅವರ ರಿಸೆಪ್ಷನ್ಗೂ ಬರಲಿಲ್ಲ, ಹಾಗೆ ನೆಕ್ಸ್ಟ್ ಡೇ ಮುಹೂರ್ತಕ್ಕೂ ಬರಲಿಲ್ಲ. ಆಗ ಇವರು ಮದುವೆಗೆ ಬಂದಿಲ್ಲ ಅಂತ ಟ್ರೋಲ್ಸ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗೆಯೇ ಈ ಟ್ರೋಲ್ಸ್ಗೆಲ್ಲ ಕಾಮೆಂಟ್ ಮಾಡೋರು ಸ್ವಲ್ಪ ಮೆಚ್ಯೂರ್ ಆಗಿ ಥಿಂಕ್ ಮಾಡೋರು. ಯಾಕೆಂದರೆ ಅವ್ರು ಇದಕ್ಕೆ ಕಾಮೆಂಟ್ಸ್ ಮಾಡಿರೋದನ್ನು ನೀವು ನೋಡ್ಬೋದು. ಇಲ್ಲಿ ಈಗಷ್ಟೇ ಮದುವೆ ಆಗಿದ್ದಾರೆ, ಹಳೆ ವಿಷಯ ಎಲ್ಲ ಏನಕ್ಕೆ ಕೆದಕ್ತಾ ಇದ್ದೀರಾ, ಬಿಟ್ಬಿಡಿ, ಇವರಿಬ್ಬರು ಒಳ್ಳೆ ಫ್ರೆಂಡ್ಸು, ಈ ವಿಷಯ ಅದ್ರ ಬಗ್ಗೆ ಮಾತಾಡಿ ಯೂಸ್ ಇಲ್ಲ ಅನ್ನೋ ರೀತಿಯಲ್ಲೇ ಕಾಮೆಂಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ವಿಷಯನೂ ಕೂಡ ಅಬ್ಸರ್ವ್ ಮಾಡಬೇಕು. ಮದುವೆ ಆಗಿರೋದು ಧನಂಜಯ್ ಅವರು, ಆದರೆ ಚರ್ಚೆ ಆಗ್ತಿರೋದು ಅಮೃತ ಅವರ ಬಗ್ಗೆ. ಸಪೋಸ್ ಏನಾದರೂ ಅಮೃತ ಅವರೇ ಧನಂಜಯ್ಗಿಂತ ಮೊದಲು ಮದುವೆ ಆಗಿದ್ದರೆ ಆಗಲೂ ಕೂಡ ಅಮೃತನೇ ಟಾರ್ಗೆಟ್ ಆಗ್ತಾಯಿದ್ರು.
ಮೋಸ ಮಾಡೋದು, ಹುಡುಗಿಯರ ಹುಟ್ಟು ಗುಣಗಳು ಕೂಡ ಅಮೃತ ಅವ್ರನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು. ಅಮೃತ ಅವರು ಇನ್ನೂ ಬೆಳಿಬೇಕಾಗಿರೋ ಪ್ರತಿಭೆ. ಈ ರೀತಿ ರೂಮರ್ಸಿಂದ ಅವರಿಗೆ ಬರೋಂಥ ಅವಕಾಶಗಳು ಕೂಡ ಸ್ವಲ್ಪ ಕಡಿಮೆ ಆಗಿರೋಂಥ ಸಾಧ್ಯತೆ ಇದೆ. ಇದನ್ನು ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಓಕೆ, ಈಗ ಅವರಿಬ್ಬರೂ ಧನಂಜಯ್ ಮತ್ತು ಅಮೃತ ಅವರು ಇಬ್ಬರು ರಿಲೇಷನ್ಶಿಪ್ಪಲ್ಲೇ ಇದ್ದರು ಅಂತಲೇ ಅಸ್ಯೂಮ್ ಮಾಡೋಣ, ಅಥವಾ ಅದು ಒನ್ ಸೈಡೆಡ್ ಲವ್ ಆಗಿತ್ತು ಅಂತಲೇ ಅಸ್ಯೂಮ್ ಮಾಡ್ಕೊಳ್ಳೋಣ. ಹಾಗಿದ್ದಾಗ ಅವರಿಬ್ಬರ ಮಧ್ಯೆ ಏನೋ ಒಂದು ಭಿನ್ನಾಭಿಪ್ರಾಯ ಬಂದಿರ್ಬೋದು. ಬೇರೆ ಆಗೋ ನಿರ್ಧಾರ ಅವರಿಬ್ಬರು ಒಪ್ಕೊಂಡೇ ಮ್ಯೂಚುವಲ್ ಆಗಿ ಸಪ್ರೇಟ್ ಆಗಿರ್ಬೋದು. ಮದುವೆ ಆಗಿ ಆಮೇಲಿಂದ ಭಿನ್ನಾಭಿಪ್ರಾಯ ಬಂದು ಡಿವೋರ್ಸ್ ತಗೊಳ್ಳೋ ಬದಲು ಮೊದಲೇ ಬೇರೆ ಆಗಿದ್ದಾರೆ ಅಷ್ಟೇ. ಸಾಮಾನ್ಯ ಜನರ ಲೈಫಲ್ಲೂ ಕೂಡ ಈ ಎಲ್ಲ ಘಟನೆಗಳು ನಡೆಯುತ್ತೆ. ಆದರೆ ಇದು ಯಾವುದೂ ಅಷ್ಟು ಸುದ್ದಿ ಆಗಲ್ಲ, ಯಾಕೆಂದರೆ ಎಲ್ಲರೂ ಸೆಲೆಬ್ರಿಟೀಸ್ ಅಲ್ಲ. ಇವರು ಪಬ್ಲಿಕ್ ಫಿಗರ್ಸ್ ಆಗಿರೋದ್ರಿಂದ ಇವರ ವಿಷಯ ಈ ರೀತಿ ಚರ್ಚೆ ಆಗ್ತಾ ಇರುತ್ತೆ. ಇನ್ನು ಈಗಷ್ಟೇ ಧನಂಜಯ್ ಅವರು ಧನ್ಯತಾ ಅವ್ರನ್ನ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮತ್ತು ಅಮೃತ ಅವ್ರಿಗೂ ಫ್ಯೂಚರ್ ಅಂತ ಇರುತ್ತೆ. ಇದೆಲ್ಲದರ ನಡುವೆ ಕೇವಲ TRPಗೆ, ಲೈಕ್ಸು, ವ್ಯೂಸು, ಶೇರ್ಸ್ಗೋಸ್ಕರ ಇನ್ನೊಬ್ಬರು ನೆಮ್ಮದಿನ ಹಾಳು ಮಾಡೋವಂಥ ಕೆಲಸನ ಮಾಡಬಾರ್ದು. ಅಮೃತ ಅವರು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿರೋದ್ರಿಂದ ಕಾಮೆಂಟ್ ಸೆಕ್ಷನ್ನ ಅವ್ರು ಇನ್ನೂ ಆಫ್ ಮಾಡಿಲ್ಲ. ಬೇರೆಯವರಾಗಿದ್ದರೆ ಇಷ್ಟೊತ್ತಿಗೆ ಆಫ್ ಮಾಡ್ತಾಯಿದ್ರು. ಇನ್ನು ಮದುವೆಗೆ ಯಾರಾದರೂ ನೀವೇನಕ್ಕೆ ಮದುವೆಗೆ ಬಂದಿದ್ದೀರಾ ಅಂತ ಕೇಳಿದ್ರೆ, ಲಗ್ನ ಪತ್ರಿಕೆ ಕೊಟ್ಟಿದ್ರು, ಕರೆದಿದ್ರು, ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀವಿ. ಅದೇ ನೀವೇನಕ್ಕೆ ಮದುವೆಗೆ ಹೋಗಿಲ್ಲ ಅಂದರೆ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕೂಡ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.